ಇನ್ನು ಬೈ ಎಲೆಕ್ಷನ್ ಅಖಾಡದಲ್ಲಿ ಬಹಿರಂಗ ಪ್ರಚಾರ ಎಂಡ್ ಆಗಿರುವಂತದ್ದು. ದಾವಣಗೆರೆ ದಕ್ಷಿಣದಲ್ಲಿ ಇದೀಗ ಬಹಿರಂಗ ಪ್ರಚಾರ ಅಂತ್ಯವಾಗಿದೆ. ಇಷ್ಟು ದಿನ ಅಬ್ಬರಿಸಿ ಬೊಬ್ಬೆರೆದಿದ್ದಂತಹ ಕೈ ಕಮಲ ನಾಯಕರು ಏಪ್ರಿಲ್ 9ರಂದು ಮತದಾನ ಹಿನ್ನೆಲೆ ಈಗ ಬಹಿರಂಗ ಪ್ರಚಾರಕ್ಕೆ ತೆರೆ ಬಿದ್ದಿದೆ. ಇನ್ನು ಮುಂದೆ ಏನಿದ್ರೂ ಮನೆ ಮನೆ ಪ್ರಚಾರಕ್ಕೆ ಮಾತ್ರ ಅವಕಾಶ ಇರುತ್ತೆ. ದಾವಣಗೆರೆ ದಕ್ಷಿಣ ಮತದಾರರ ಮನ ಗೆದ್ರ ಸಮರ್ಥ ಆಗಿದ್ರೆ, ದಾವಣಗೆರೆ ದಕ್ಷಿಣ ಮತದಾರರ ಮನ ಗೆದ್ರ ಶ್ರೀನಿವಾಸ್ ಆಗಿದ್ರೆ, ಸಮರ್ಥ ಪರ ಅಬ್ಬರದ ಪ್ರಚಾರ ನಡೆಸಿದಂತಹ ಸಿಎಂ ಡಿಸಿಎಂ, ಮುಸ್ಲಿಮರು ಮುನ್ಸ್ಕೊಂಡಿರ್ತಾರೆ, ಮನವೊಲಿಕೆಗೆ ಕೈಪಡೆ ನಾನಾ ತಂತ್ರವನ್ನ ರೂಪಿಸುತ್ತೆ. ದಾವಣಗೆರೆಗೆ ನೆಪಕ್ಕಷ್ಟೇ ಬಂದು ಹೋದಂತಹ ಜಮೀರ್ ಸಾಬ್, ಜಮೀರ್ ಗೈರಲ್ಲಿ ರಿಜ್ವಾನ್, ಸಲೀಂ ಅಹಮದ್, ಅಜರ್ ಅಬ್ರಾ ಕೂಡ ಇರುತ್ತೆ. ಸಮರ್ಥ ಗೆಲುವಿಗಾಗಿ ಪ್ರತಿಷ್ಠೆ ಪಣಕ್ಕೆ ಒಡ್ಡಿರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್. ಇನ್ನ ಕೊನೆಯ ದಿನ ಮತ್ತೊಂದು ಸುತ್ತು ಪ್ರಚಾರವನ್ನು ನಡೆಸಿದ್ದಾರೆ ಡಿಕೆ. ಅತ್ತ ಶ್ರೀನಿವಾಸ್ ಪರ ವಿಜಯೇಂದ್ರ ಯಡಿಯೂರಪ್ಪ ಅಬ್ಬರವನ್ನು ನಡೆಸ್ತಾ ಇದ್ದಾರೆ, ಪ್ರಚಾರ ಕಾರ್ಯದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಶ್ರೀನಿವಾಸ್ ದಾಸಕರಿಯಪ್ಪ ಪರ ಕುಮಾರಸ್ವಾಮಿ ಮತಪೇಟೆಯನ್ನ ಆಡ್ತಾ ಇರುವಂತಹ ದಾವಣಗೆರೆಯಲ್ಲಿ ಒಗ್ಗಟ್ಟಿನ ಮಂತ್ರವನ್ನ ಜಪಿಸಿದಂತಹ ಬಿಜೆಪಿ ಬಣಗಳು. ಇನ್ನೇನಿದ್ರು ಮನೆ ಮನೆ ಪ್ರಚಾರ, ಕತ್ತಲ್ ರಾತ್ರಿಯ ಕರಾಮತ್ತು ಬಾಕಿ ಇದೆ ಅಷ್ಟೇ. ಸಮರ್ಥ ವರ್ಸಸ್ ಶ್ರೀನಿವಾಸ್, ಗೆಲ್ಲೋದ್ಯಾರು ಸೋಲೋದ್ಯಾರು? ಸಿಕ್ಕಾಪಟ್ಟೆ ಪೈಪೋಟಿ ಅಂತೂ ಇದೆ. ಸೊ ಈ ಹಿಂದೆ ಕಂಪ್ಲೀಟ್ ಆಗಿ ಕಾಂಗ್ರೆಸ್ಸೇ ಅಲ್ಲಿ ಗೆಲ್ಲೋದು, ಕಾಂಗ್ರೆಸ್ಸೇ ದಾವಣಗೆರೆ ಅಂದ್ರೆ ಕಾಂಗ್ರೆಸ್ಸೇ ಅನ್ನೋ ರೀತಿ ಇತ್ತು ಶಾಮನೂರ್ ಅವರಿದ್ದಂತಹ ಸಂದರ್ಭದಲ್ಲಿ. ಸೊ ಈ ರೀತಿ ಒಂದು ಮೇನ್ ರೀಸನ್ ಏನಪ್ಪಾ ಅಂತ ಹೇಳಿದ್ರೆ, ಮುಸ್ಲಿಂ ಸಮುದಾಯಕ್ಕೆ ಟಿಕೆಟ್ ಕೊಡದೇ ಇರೋದು. ಕೋಪ ಶಮನ ಮಾಡಿರ್ಬೋದು, ಏನೇ ಮಾಡಿರ್ಬೋದು. ಜಮೀರ್ ಅವರ ಆಬ್ಸೆನ್ಸ್ ಕಾಣಿಸ್ತಾ ಇದೆ, ಪ್ರಚಾರ ಕಾರ್ಯದಲ್ಲೂ ಕೂಡ ಭಾಗಿಯಾಗಿಲ್ಲ. ಬಂದೆ ಪುಟ್ಟ ಹೋದೆ ಪುಟ್ಟ ಅನ್ನೋ ರೀತಿ ಬರ್ತಾರೆ, ಸಮರ್ಥ ಪರ ಒಂದೆರಡು ಮಾತನಾಡ್ತಾರೆ, ಹೋಗ್ತಾರೆ. ಅಂದ್ರೆ ನೆಪಕ್ಕಷ್ಟೇ ಬಂದು ಹೋಗ್ತಾರೆ. ಸೊ ಏನಾಗಬಹುದು? ಪೈಪೋಟಿ ಅಂತೂ ಸಿಕ್ಕಾಪಟ್ಟೆ ಇದೆ. ಸಮರ್ಥಗೆ ಮತದಾರರು ಒಲವನ್ನ ತೋರಿಸ್ತಾ ಇದ್ದಾರೆ ಅನ್ನುವಂತಹ ಮಾತುಗಳು ಕೂಡ ಮತ್ತೊಂದು ಕಡೆ ಕೇಳಿ ಬರ್ತಾ ಇದೆ. ಬಟ್ ಸಾದಿಕ್ ತೆಗೆದು ಅಂದ್ರೆ ಟಿಕೆಟ್ ಬೇಕೇ ಬೇಕು ಅಂತ ಪಟ್ಟನ್ ಹಿಡಿದು ಕುತ್ಕೊಂಡಿರ್ತಾರೆ. ಬಟ್ ಸಮರ್ಥ ಯಾವಾಗ ತಮಗೆ ಟಿಕೆಟ್ ಬೇಕೇ ಬೇಕು ಅಂತ ಹೇಳ್ಬಿಟ್ಟು ಪ್ರಭಾ ಮಲ್ಲಿಕಾರ್ಜುನ್ ಅವರು ಸಮರ್ಥ ಪರವಾಗಿ, ಈ ಕಡೆ ಸಾದಿಕ್ ಅವರು ಬಂದು ಎಷ್ಟೇ ಮನವಿಯನ್ನ ಮಾಡಿಕೊಂಡ್ರು ಕೂಡ, ಮಾತನಾಡಿದ್ರು ಕೂಡ ಒಪ್ಪೋದಿಲ್ಲ. ಬಟ್ ಈ ಹಿಂದೆ ಶಾಮನೂರ್ ಅವರು ಹೇಳಿರ್ತಾರೆ ಟಿಕೆಟ್ ಮುಸ್ಲಿಂ ಸಮುದಾಯಕ್ಕೆ ಒಂದು ಕೊಡಬೇಕು ಅಂತ ಹೇಳ್ಬಿಟ್ಟು. ಸೊ ಆ ಒಂದು ರೀಸನ್ ಇಂದ, ಮತ್ತೆ 40 ವರ್ಷ ಆ ಪಕ್ಷಕ್ಕಾಗಿ ದುಡ್ಡಿರ್ತಾರೆ, ನಿಷ್ಠೆಯಿಂದ ಕೆಲಸ ಮಾಡಿರ್ತಾರೆ ಸಾದಿಕ್. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ಟಿಕೆಟ್ ಬೇಕು, ಆಸೆ ಇರುತ್ತಲ್ವಾ. ಸೊ ಹಾಗಾಗಿ ಒಂದು ಮನವಿಯನ್ನ ಮಾಡ್ಕೊಳ್ತಾರೆ, ಮಾತನಾಡುವಂತಹ ಪ್ರಯತ್ನವನ್ನು ಕೂಡ ಮಾಡ್ತಾರೆ. ಬಟ್ ಕೊನೆಗೂ ಕೂಡ ಟಿಕೆಟ್ ಸಿಗೋದಿಲ್ಲ ಸಾದಿಕ್ಗೆ. ಸಿಎಂ ಮತ್ತೆ ಡಿಸಿಎಂ ಬೆಂಗಳೂರಿಗೆ ಕರ್ಸ್ಕೊಳ್ತಾರೆ, ಮಾತನಾಡ್ತಾರೆ, ಕೋಪ ಶಮನ ಮಾಡಬೇಕು, ಸಾದಿಕ್ ಜೊತೆ ಮಾತನಾಡಬೇಕು. ಬಂಡಾಯ ಇದ್ದಂಥ ಸಂದರ್ಭದಲ್ಲಿ ಜಮೀರ್ಗೆ ಕರೆ ಹೋಗುತ್ತೆ. ಬಟ್ ಜಮೀರ್ ಕೇರಳದಲ್ಲಿ ಬ್ಯುಸಿ ಆಗಿರ್ತಾರಂತೆ ಸಿಕ್ಕಾಪಟ್ಟೆ. ಸೊ ಹಾಗಾಗಿ ಬರೋದಿಕ್ಕೆ ಸಾಧ್ಯ ಆಗ್ಲಿಲ್ಲ ಅನ್ನುವಂಥದ್ದು ಕೇಳಿ ಬರ್ತಾ ಇದೆ ಅಷ್ಟೇ. ಬಟ್ ರಿಯಲ್ ಫ್ಯಾಕ್ಟ್ ಏನಪ್ಪಾ ಅಂತ ಹೇಳಿದ್ರೆ, ಜಮೀರ್ ಅವರೇ ಹೇಳಿರ್ತಾರೆ, ನನಗೆ ದಾವಣಗೆರೆ ರಾಜಕೀಯದ ಸಾವಾಸನೇ ಬೇಡ ಅಂತ ಹೇಳ್ಬಿಟ್ಟು. ಸೊ ಎಲ್ಲೋ ಒಂದು ಕಡೆ ಅಸಮಾಧಾನ ಇದೆಯಾ ಜಮೀರ್ ಅವ್ರಿಗೆ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗುತ್ತೆ. ಅಂದ್ರೆ ನಮ್ಮ ಸಮುದಾಯಕ್ಕೂ ಕೂಡ ಟಿಕೆಟ್ ಬೇಕಿತ್ತು ಅನ್ನುವಂತಹ ಆಸೆ ಮನಸ್ಸಲ್ಲಿ ಖಂಡಿತವಾಗಿಯೂ ಇದ್ದೇ ಇರುತ್ತೆ. ಅದನ್ನ ಅವ್ರು ಹೇಳ್ಕೊಂಡಿಲ್ಲ. ಈ ಹಿಂದೆ ಅಂದ್ರೆ ನಮ್ಮ ಸಮುದಾಯಕ್ಕೆ ಟಿಕೆಟ್ ಬೇಕು ಅನ್ನುವಂಥ ವಿಚಾರವನ್ನ ಪ್ರಸ್ತಾಪ ಮಾಡಿರ್ತಾರೆ. ಶಾಮನೂರ್ ಅವರು ಕೂಡ ಅವ್ರು ಇದ್ದಿದ್ದಿದ್ರೆ ಮುಸ್ಲಿಂ ಸಮುದಾಯಕ್ಕೆ ಟಿಕೆಟ್ ಸಿಕ್ತಿತ್ತು ಅನ್ನುವಂತಹ ಮಾತುಗಳು ಕೂಡ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. ಇನ್ನು ದಾವಣಗೆರೆಯಲ್ಲಿ ಇಷ್ಟು ದಿನ ನಡೆದಂತಹ ಪ್ರಚಾರ ಹೇಗಿತ್ತು, ರಾಜಕೀಯ ಪಕ್ಷಗಳ ಕಾರ್ಯತಂತ್ರಗಳೆಲ್ಲವೂ ಕೂಡ ಹೇಗಿದ್ವು, ಇದಕ್ಕೆ ಮತದಾರರು ಹೇಗೆ ಸ್ಪಂದಿಸ್ತಾ ಇದ್ದಾರೆ, ಇವೆಲ್ಲವೂ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ನಮ್ಮ ಪ್ರತಿನಿಧಿಗಳು ಕೂಡ ಅಲ್ಲಿ ಇಂಚಿಂಚು ಮಾಹಿತಿಯನ್ನ ಅಪ್ಡೇಟ್ಸ್ ಕೊಡ್ತಾ ಇದ್ದಾರೆ.
ಸೊ ದಾವಣಗೆರೆಯಲ್ಲಿ ಇಷ್ಟು ದಿನ ಯಾವ ರೀತಿಯಾಗಿ ಪ್ರಚಾರ ಆಗ್ತಾ ಇತ್ತು, ಇನ್ನು ರಾಜಕೀಯ ಪಕ್ಷಗಳ ಕಾರ್ಯತಂತ್ರಗಳೆಲ್ಲವೂ ಕೂಡ ಯಾವ ರೀತಿ ಸ್ಟ್ರಾಟಜಿನ ಪ್ಲೇ ಮಾಡ್ತಾ ಇದ್ರು, ಪ್ಲಾನಿಂಗ್ಸ್ ಯಾವ ರೀತಿ ಆಗಿತ್ತು, ಇದಕ್ಕೆ ಮತದಾರರೆಲ್ಲರೂ ಕೂಡ ಹೇಗೆ ಸ್ಪಂದಿಸ್ತಾ ಇದ್ರು, ನೇರ ಸಂಪರ್ಕದಲ್ಲಿರುವಂತಹ ನಮ್ಮ ಪ್ರತಿನಿಧಿ ಗಂಗಾ ಜಾಧವ್ ಅವರಿಂದ ತಿಳಿದುಕೊಂಡು ಬರೋಣ. ಓವರ್ ಟು ಯು ಗಂಗಾ ಜಾಧವ್, ಏನಾಗ್ತಾ ಇದೆ ದಾವಣಗೆರೆಯಲ್ಲಿ? ಬಾಗಲಕೋಟೆಯಲ್ಲಿ ಉಪಚುನಾವಣಾ ಕಣ ಜೋರಾಗೇ ಇದೆ. ದಾವಣಗೆರೆಯಲ್ಲಿ ಎಸ್ಪೆಷಲಿ ಕೈ ನಾಯಕರು ಆಗಿರ್ಬೋದು ಅಥವಾ ಬಿಜೆಪಿಯ ನಾಯಕರಾಗಿರ್ಬೋದು ತಮ್ಮ ತಮ್ಮ ಅಭ್ಯರ್ಥಿಗಳ ಪರವಾಗಿ ಬಂದು ಒಲವನ್ನ ತೋರಿಸಿ ಶಕ್ತಿ ಪ್ರದರ್ಶನವನ್ನ ಮಾಡಿದ್ರು. ಇವತ್ತು ಒಂದು ಬಹಿರಂಗ ಸಭೆಗೆ ಕೊನೆಯ ದಿನ ಆಗಿದೆ. ಸಂಜೆ 5:30ಯಿಂದ ಯಾವುದೇ ರೀತಿಯಾದಂತಹ ಬಹಿರಂಗ ಸಭೆಯಲ್ಲಿ ಯಾರು ಕೂಡ ಕಾಣಿಸಿಕೊಳ್ಳುವಂತಿಲ್ಲ. ಈ ಹಿನ್ನೆಲೆಯಲ್ಲಿ ಇವತ್ತು ಡಿ.ಕೆ. ಶಿವಕುಮಾರ್ ಕೂಡ ಬಂದು ತಮ್ಮ ಅಭ್ಯರ್ಥಿ ಸಮರ್ಥ ಪರವಾಗಿ ಶಕ್ತಿ ಪ್ರದರ್ಶನವನ್ನ ತೋರಿದ್ರು. ಅದ್ರ ಮೂಲಕ ಒಂದು ಅಲ್ಪಸಂಖ್ಯಾತರ ಮತವನ್ನ ಸೆಳೆಯುವ ಯತ್ನವನ್ನ ಮಾಡಿದ್ರು. ಜೊತೆಗೆ ಅಜಾರುದ್ದೀನ್ ಅವರು ಮಾಜಿ ಕ್ರಿಕೆಟಿಗ, ಇವರು ಕೂಡ ಬಂದು ಒಂದು ಸಮರ್ಥ ಅವರ ಪರವಾಗಿ ನಿಂತು ಒಂದು ಶಕ್ತಿ ಪ್ರದರ್ಶನವನ್ನ ಮಾಡಿದ್ರು. ಈ ಮೂಲಕ ಯಾವ ಅಭ್ಯರ್ಥಿ ಗೆಲುವನ್ನ ಸಾಧಿಸ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಮಧ್ಯದಲ್ಲಿ ವಿಜಯೇಂದ್ರ ಅವರು ಕೂಡ ಮನೆಗಳಿಗೆ ತೆರಳಿ ತಮ್ಮ ಅಭ್ಯರ್ಥಿ ಆಗಿರುವಂತಹ ಬಿಜೆಪಿ ಅಭ್ಯರ್ಥಿ ಆಗಿರುವಂತಹ ಶ್ರೀನಿವಾಸ್ ದಾಸ್ಕರಿಯಪ್ಪ ಅವರ ಪರವಾಗಿ ಒಂದು ಮತ ಪ್ರಚಾರವನ್ನ ಮಾಡಿದ್ರು. ಮನೆಗಳಿಗೆ ಭೇಟಿಯನ್ನ ನೀಡಿ ವೋಟನ್ನ ಕೇಳಿದ್ರು. ಇವೆಲ್ಲವನ್ನ ಗಮನಿಸಿದಾಗ ಮತ್ತೊಂದು ಕಡೆ ಅಲ್ಪಸಂಖ್ಯಾತರು ಯಾರಿಗೆ ಮತವನ್ನ ಹಾಕಬೇಕು ಅನ್ನೋ ಗೊಂದಲದಲ್ಲಿ ಈಗಲೂ ಕೂಡ ಇದ್ದಾರೆ. ಯಾಕಂತಂದ್ರೆ 40 ವರ್ಷಗಳಿಂದ ಶಾಮನೂರು ಶಿವಶಂಕರಪ್ಪ ಅವರಿಗೆ ಮತವನ್ನ ಹಾಕಿ ನಾವು ಗೆಲ್ಲಿಸಿಕೊಂಡು ಬಂದಂತಹ ಅಲ್ಪಸಂಖ್ಯಾತರು ಈ ಬಾರಿ ಒಂದಷ್ಟು ಚೇಂಜಸ್ ಅನ್ನ ಕಾಣುವಂತಹ ಸಾಧ್ಯತೆ ಇದೆ. ಯಾಕಂತಂದ್ರೆ ತಮ್ಮ ಒಂದು ಸಮುದಾಯದ ಮುಖಂಡರಿಗೆ ಟಿಕೆಟ್ ಅನ್ನ ಕೊಡಬೇಕು ಅನ್ನೋದು ಒಂದಷ್ಟು ಮಾತುಗಳು ಕೇಳಿ ಬಂದಿದ್ವು. ದೊಡ್ಡ ಮಟ್ಟದ ಸದ್ದು ಕೂಡ ಆಗಿತ್ತು. ಸಾದಿಕ್ ಪೈಲ್ವಾನ್ ಅವರು ಯಾವುದೇ ಕಾರಣಕ್ಕೂ ಸರಿಲೇ ಇಲ್ಲ, ಬಂಡಾಯದ ಅಭ್ಯರ್ಥಿ ಆಗಿದ್ರು. ಆಮೇಲೆ ಕೊನೆ ಗಳಿಗೆಯಲ್ಲಿ ಸಿದ್ದರಾಮಯ್ಯ ಅವರು ಹಾಗೆ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರು ಬೆಂಗಳೂರಿನಲ್ಲಿ ಕೆಪಿಸಿಸಿ ಕಚೇರಿಯಲ್ಲಿ ಕರೆಸಿಕೊಂಡು ಅವರಿಗೆ ಒಂದು ಸಂಧಾನದ ಕಾರ್ಯಕ್ರಮ ಎಲ್ಲ ಕೂಡ ಯಶಸ್ವಿ ಆಯಿತು. ಅದಾದ ನಂತರ ಕಣದಲ್ಲಿ ಈಗಲೂ ಕೂಡ 25 ಜನ ಮುಸ್ಲಿಂ ಮುಖಂಡರು ಅಂದ್ರೆ ಅಲ್ಪಸಂಖ್ಯಾತರು ಏನಿದ್ದಾರಲ್ಲ ಅವರು ಚುನಾವಣಾ ಕಣದಲ್ಲಿದ್ದಾರೆ. ಒಂದಷ್ಟು ಮಂದಿ 9 ಜನ ಸರಿದಿದ್ದಾರೆ. ಆದರೆ ಇನ್ನು ಉಳಿದ ಮಂದಿಗೆ ಮತವನ್ನು ಹಾಕುವ ಸಾಧ್ಯತೆ ಇದೆ ಅಲ್ಪಸಂಖ್ಯಾತರು. ಯಾಕಂತಂದ್ರೆ ಸಮುದಾಯದ ಒಬ್ಬ ವ್ಯಕ್ತಿಗೆ ಕೊಟ್ಟಿಲ್ಲ, ನಮ್ಮ ಸಮುದಾಯದವ್ರಿಗೆ ಸಿಕ್ಕಿಲ್ಲ ಅನ್ನೋ ಒಂದಷ್ಟು ಬೇಜಾರಿದ್ದೇ ಇದೆ. ಜೊತೆಗೆ ನಾವು ಇನ್ನ ಕೆಲವೊಬ್ರು ಅಲ್ಪಸಂಖ್ಯಾತರು ಕಾಂಗ್ರೆಸ್ಗೆ ಮತವನ್ನ ಹಾಕ್ತೀವಿ ಅಂತ ಹೇಳ್ತಾರೆ, ಮತ್ತೊಬ್ರು ಬಿಜೆಪಿಗೆ ಮತವನ್ನ ಹಾಕ್ತೀವಿ, ಈ ಬಾರಿ ಸೋಲಿಸಲೇಬೇಕು ಅನ್ನುವ ಶಪಥ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಇನ್ನ 2 ದಿನಗಳಿದೆ. ಈ 2 ದಿನಗಳಲ್ಲಿ ಏನು ಚೇಂಜಸ್ ಬೇಕಾದ್ರೂ ಆಗ್ಬೋದು. ಇನ್ನ ಕಾಂಗ್ರೆಸ್ಗೆ ಪ್ಲಸ್ ಪಾಯಿಂಟ್ ಏನು ಅಂತಂದ್ರೆ ಮೊದಲಿಂದನೂ ಕೂಡ ಕಾಂಗ್ರೆಸ್ ಭದ್ರಕೋಟೆಯಾಗಿದೆ ದಾವಣಗೆರೆ. ಅವರ ಶಾಮನೂರು ಶಿವಶಂಕರಪ್ಪ ಅವರು ಮಾಡಿದಂತಹ ಕಾರ್ಯಗಳು, ಅಭಿವೃದ್ಧಿಗಳು ಒಂದು ಕಡೆ ಸಮರ್ಥವರ ಕೈ ಹಿಡಿಯುವ ಸಾಧ್ಯತೆ ಇದೆ. ಮತ್ತೊಂದು ಕಡೆಗೆ ಇಲ್ಲಿ ಒಂದಷ್ಟು ಜನರ ಕಂಪ್ಲೇಂಟ್ ಅಂತೂ ಇದ್ದೇ ಇದೆ. ನಮಗೆ ಸರಿಯಾದ ಆಸ್ಪತ್ರೆ ಇಲ್ಲ, ಕಾಲೇಜ್ ಇಲ್ಲ ಅನ್ನೋದು ಒಂದು ಕಡೆಗೆ ಒಂದು ಮೈನಸ್ ಪಾಯಿಂಟ್ ಆಗುವಂಥ ಸಾಧ್ಯತೆ ಇದೆ. ಜೊತೆಗೆ ಏನೋ ಸಾದಿಕ್ ಪೈಲ್ವಾನ್ ಅವರಿಗೆ ಟಿಕೆಟ್ ಸಿಕ್ಕಿಲ್ಲ ಅನ್ನೋದು ಒಂದಷ್ಟು ಅಸಮಾಧಾನ. ಇದರ ಜೊತೆಗೆ ಅಪ್ಪ MLA ಆಗಿದ್ದಾರೆ, ತಾಯಿ ಪ್ರಭಾ ಮಲ್ಲಿಕಾರ್ಜುನ್ ಅವರು MP ಆಗಿದ್ದಾರೆ. ಇವರು ಕೂಡ ಅಭಿವೃದ್ಧಿ ಕಾರ್ಯಗಳನ್ನು ತುಂಬ ಚೆನ್ನಾಗಿಯೇ ಮಾಡಿದ್ದಾರೆ. ಇವೆರಡು ಒಂದು ಕೈ ಹಿಡಿಯುವಂತಹ ಸಾಧ್ಯತೆ ಇದೆ. ಮತ್ತೊಂದು ಕಡೆ ಗಮನಿಸ್ತಾ ಹೋಗೋದಾದ್ರೆ ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ್ ದಾಸ್ಕರಿಯಪ್ಪ ಅವರು ಹೊಸ ಮುಖ. ಸೊ ಇವರಿಗಾದ್ರೂ ಗೆಲ್ಲಿಸ್ಕೊಂಡು ಬರೋಣ, ಇವ್ರು ಏನು ಮಾಡ್ತಾರೆ ಒಂದು ಸಲ ಅವಕಾಶ ಕೊಟ್ಟು ನೋಡೋಣ ಅನ್ನೋದು ಮತ್ತೊಂದು ಕಡೆ ಇದೆ. ಜೊತೆಗೆ ಬಂಡಾಯ ಅಭ್ಯರ್ಥಿಗಳು ಏನಿದ್ರಲ್ವಾ ಬಿಜೆಪಿಯಲ್ಲಿ, ಈಗ ರೆಬಲ್ ಟೀಮ್ ಹಾಗೆ ಮತ್ತೊಂದು ಟೀಮ್ 2 ಬಣ ಆಗಿದೆ. ಅವರೆಲ್ಲರೂ ಮುನಿಸನ್ನ ಮರೆತಿದ್ದಾರೆ. ಮುನಿಸನ್ನ ಮರೆತು ಬಿಜೆಪಿಯ ಅಭ್ಯರ್ಥಿಯ ಪರವಾಗಿ ಮತ ಪ್ರಚಾರಕ್ಕೆ ಬಂದಿದ್ರು. ಮೊದಲನೇದಾಗಿ ಗಮನಿಸ್ತಾ ಹೋಗೋದಾದ್ರೆ ಯತ್ನಾಳ್ ಕೂಡ ಬಂದಿದ್ರು ದಾವಣಗೆರೆಗೆ. ಮತ್ತೊಬ್ಬರಾಗಿರುವಂತಹ ರಮೇಶ್ ಜಾರಕಿಹೊಳಿ ಅವರು ಕೂಡ ಬಂದಿದ್ರು. HDK ಜೊತೆ ಸುದ್ದಿಗೋಷ್ಠಿಯಲ್ಲಿ ಕೂಡ ಮಾತನಾಡಿದ್ರು. ಇವೆಲ್ಲವನ್ನ ಗಮನಿಸಿದಾಗ ಇದು ಪ್ಲಸ್ ಮೈನಸ್ ಪಾಯಿಂಟ್ ಆಗಿರ್ಬೋದು. ಅಂದ್ರೆ ಅಭ್ಯರ್ಥಿಯನ್ನ ಗೆಲ್ಲಿಸುವ ಉದ್ದೇಶ ಒಂದೇ ಬಿಜೆಪಿ ಪಾಳೆಯದಲ್ಲಿ ಇರುವಂತದ್ದು. ಎಲ್ಲವನ್ನ ಗಮನಿಸ್ತಾ ಹೋಗೋದಾದ್ರೆ ಇವತ್ತು ಸಂಜೆ 5:00 ಬಹಿರಂಗ ಸಭೆ ಅಂತ್ಯ ಆಗುತ್ತೆ. 2 ದಿನಗಳು ಮನೆ ಪ್ರಚಾರ ಇರುತ್ತೆ. ಈ 2 ದಿನಗಳಲ್ಲಿ ಹೇಗೆಲ್ಲ ವರ್ಕೌಟ್ ಆಗುತ್ತೆ, ಪ್ಲಾನ್ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಡಿ.ಕೆ. ಶಿವಕುಮಾರ್ ಅವರು ಕೂಡ ಬಂದಿದ್ರು. ನಮ್ಮ ಅಭ್ಯರ್ಥಿ ಸಮರ್ಥನ ಗೆಲ್ಲಿಸಿ ಸಮರ್ಥ ನಾಯಕ ಅಂತ ಹೇಳಿದ್ರು. ಮತ್ತು
ಸಿದ್ದರಾಮಯ್ಯ ಅವರು ಸತತ 3 ದಿನಗಳ ಕಾಲ ಇಲ್ಲೇ ವಾಸ್ತವ್ಯವನ್ನ ಹೂಡಿದ್ರು. 3 ಸಲ ಕೂಡ ದಾವಣಗೆರೆಗೆ ಬಂದು ಮನೆ ಮನೆಗೂ ಪ್ರಚಾರವನ್ನ ಮಾಡಿದ್ರು. ಜೊತೆಗೆ ಹಳ್ಳಿಗಳಿಗೆ ಪ್ರಚಾರವನ್ನ ಮಾಡಿದ್ರು. ಜೊತೆಗೆ ಇಲ್ಲಿರುವಂತಹ ಏನು ಅಲ್ಪಸಂಖ್ಯಾತರು ಹೆಚ್ಚಾಗಿರ್ತಾರಲ್ವಾ, ಆ ಪ್ರದೇಶಕ್ಕೆ ಹೆಚ್ಚಿನ ಒಂದು ಒತ್ತನ್ನ ನೀಡಿ ಮತ ಪ್ರಚಾರಕ್ಕೆ ಹೋಗಿ ಅಲ್ಲಿ ಒಂದು ಬಹಿರಂಗ ಸಭೆಯನ್ನ ಮಾಡಿ ಸಮರ್ಥ್ಗೆ ನಿಮ್ಮ ಮತ ಬೇಕು, ನಿಮ್ಮ ಬೆಂಬಲ ಬೇಕು ಅಂತ ಕೂಡ ಹೇಳಿದ್ರು. ಆಗ ಅಂತೂ ಅಲ್ಪಸಂಖ್ಯಾತರು ಹೆಚ್ಚಿನದಾಗಿ ಸಿದ್ದರಾಮಯ್ಯ ಅವರನ್ನ ನೋಡೋದಕ್ಕೆ ಕಿಕ್ಕಿರಿದು ಜನ ಸೇರಿತ್ತು. ಇವತ್ತು ಕೂಡ ಡಿ ಕೆ ಶಿವಕುಮಾರ್ ಅವರು ಸಮರ್ಥ ಪರವಾಗಿ ಮತ ಬೆಂಬಲವನ್ನ ಮಾಡಿದ್ದಾರೆ. ಇನ್ನೆರಡು ದಿನ ಇದೆ ಮನೆ ಮನೆ ಪ್ರಚಾರಕ್ಕೆ. ಯಾವ ರೀತಿಯಾದಂತಹ ಸ್ಟ್ರಾಟಜಿ ಇಲ್ಲ ಆಗುತ್ತೆ ಅನ್ನೋದನ್ನ ನೀವು ಗಮನಿಸಬೇಕಾದಂಥದ್ದು. ಯಾಕಂತಂದ್ರೆ ಇಷ್ಟು ದಿನ ಒಂದಷ್ಟು ಪ್ರಚಾರಗಳೇ ಬೇರೆ, ಈಗ ಮನೆ ಮನೆಗೆ ಹೋಗಿ ಭೇಟಿ ಮಾಡಿ ಮನೆಯ ಮಂದಿಯ ಜೊತೆಗೆ ಒಪ್ಪಿಸಿ ಮತವನ್ನ ಕೇಳೋದು ಒಂದು ರೀತಿ. ಈ 2 ದಿನಗಳು ತುಂಬಾನೇ ಇಂಪಾರ್ಟೆಂಟ್. ಆದರೆ 9ನೇ ತಾರೀಕಿನಲ್ಲಿ ಏನಿದೆ ಅಲ್ವಾ, ಈ 9ನೇ ತಾರೀಕಿನಂದು ತುಂಬಾನೇ ಕ್ರುಷಿಯಲ್ ಡೇ ಆಗಿರುತ್ತೆ 3 ಅಭ್ಯರ್ಥಿಗಳಿಗೆ. ಯಾವ ಅಭ್ಯರ್ಥಿ ಗೆಲ್ತಾರೆ, ಯಾವ ಅಭ್ಯರ್ಥಿ ಸೋಲ್ತಾರೆ ಅನ್ನೋದು ಮುಂದಿನ ತಿಂಗಳು ಗೊತ್ತಾಗುತ್ತೆ. ಜೊತೆಗೆ ಇಲ್ಲಿ ಈಗಾಗಲೇ ಅಲ್ಪಸಂಖ್ಯಾತರು ಒಂದಷ್ಟು ಕಡೆಗೆ ಕಾಂಗ್ರೆಸ್ಗೆ ನಾವು ಮತವನ್ನು ಹಾಕ್ತೀವಿ, ಮೊದಲಿಂದ ಕೂಡ ನಾವು ಕಾಂಗ್ರೆಸ್ ಅಭ್ಯರ್ಥಿಯ ಪರವಾಗಿದ್ದೇವೆ, ಶಾಮನೂರು ಶಿವಶಂಕರಪ್ಪ ಅವರ ಋಣ ನಮ್ಮ ಮೇಲಿದೆ, ಋಣ ತೀರಿಸಬೇಕು ಅಂತಾರೆ. ಮತ್ತೊಂದು ಕಡೆ ಬಿಜೆಪಿ ಅಭ್ಯರ್ಥಿ ದಾಸ ಶ್ರೀನಿವಾಸ್ ಕರಿಯಪ್ಪ ಅವರಿಗೂ ಕೂಡ ನಾವು ಒಮ್ಮೆ ಚಾನ್ಸ್ ಕೊಟ್ಟು ನೋಡೋಣ, ಸಾಕಾಗಿದೆ ಈ ಆಡಳಿತ ಅನ್ನೋದು ಅವರ ಮಾತುಗಳು, ಮತದಾರರ ಮಾತುಗಳು. ಮುಂದಿನ ದಿನಗಳಲ್ಲಿ ಯಾವೆಲ್ಲ ರೀತಿಯ ಬದಲಾವಣೆ ಆಗುತ್ತೆ ದಾವಣಗೆರೆ ದಕ್ಷಿಣ ಉಪಚುನಾವಣೆಯಲ್ಲಿ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಥ್ಯಾಂಕ್ ಯು ಗಂಗಾ, ತಮ್ಮೆಲ್ಲ ಮಾಹಿತಿಗಾಗಿ.